ಅಯ್ಯೋ ಕರ್ನಾಟಕ ಶರಣಮಯ್ಯಪ್ಪ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ತುಂಬ ದಿವಸ ಆದಮೇಲೆ ಆದರೆ ವ್ಲಾಗ್ ಮಾಡ್ತಾಯಿದ್ದೀನಿ. ಬಂದು ಶಬರಿಮಲೆ ಟ್ರಿಪ್ಪು ಅಂದ್ಕೊಂಡೇ ಇರಲಿಲ್ಲ ಈ ವರ್ಷ ಹೋಗ್ತೀನಿ ಅಂತ. ಯಾಕಂದರೆ 2 ಸತಿ ಬಂದು ಹಂಗಂಗೆ ಆಗೋಯ್ತು. ಇದು ಲಾಸ್ಟು ರಾತ್ರಿ 10 ಗಂಟೆ ಅಲ್ಲಿ ಬಂದಿದ್ದು. ನಾಳೆ ಇವತ್ತು ಪಿಕಪ್ ಇದೆ ಅಂದರೆ ನಿನ್ನೆ ರಾತ್ರಿ 10 ಗಂಟೆ ಅಲ್ಲಿ ಬಂದು ಓನ್ ಯೂಸ್ ಗಾಡಿಗೆ ಹೋಗ್ತಾ ಇರೋದು. ಯಾವುದೋ ಒಂದು ಒಟ್ಟೋಗೋಣ ಅಂತ ಬಂದುಬಿಟ್ಟಿರೋದು. ಈ ವ್ಲಾಗ್ ಆದರೆ ಚೆನ್ನಾಗಿರುತ್ತೆ, ಯಾಕಂದರೆ ಬಾಗೇಪಲ್ಲಿಯಿಂದ ಸುಮಾರು ಗಾಡಿಗಳು ಬರ್ತಾಯಿದೆ. ಈ ಡೇಟ್ಗಾದರೆ ಎಲ್ಲರೂ ಒಂದೇ ಹತ್ರ ಸಿಗ್ತಾರೆ. ಅದಕ್ಕೆ ಪ್ರೆಸೆಂಟು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀನಿ ನಮ್ಮ ಬಾಗೇಪಲ್ಲಿಯಲ್ಲಿ. ಇಲ್ಲಿಂದ ಅವ್ರು ಬಂದರೆ ಪೂಜೆ ಮಾಡಿಸ್ಕೊಂಡು ಬಿಡೋದೆ ಇಲ್ಲಿಂದ. ಬನ್ನಿ, ನಿಮ್ಗಾದರೆ ಮುಂದೆ ಸಿಗ್ತೀನಿ. ಸೊ ಸ್ನೇಹಿತರೆ, ಇಲ್ಲಾದರೆ ಬಂದು ಕಾಯ್ಕೊಂಡಿದ್ದೀನಿ. ಇಬ್ಬರು ಸ್ವಾಮಿಗಳಾದರೆ ಇವಾಗ ಬಂದರು, ಇನ್ನೂ ಒಳಗೆ ಹೋಗಿದ್ದಾರೆ ದೇವಸ್ಥಾನ ಒಳಗೆ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಏನು ಅಂತ. ಇವತ್ತಿಲ್ಲಾದರೆ ಫುಲ್ ಜಾತ್ರೆ ಇಲ್ಲಿ ನಮ್ಮ ಬಾಗೇಪಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಅಲ್ಲಿ ಗಂಗಮ್ಮ ದೇವಸ್ಥಾನ ಹತ್ರ. ಯಾಕಂದರೆ ಎಲ್ಲರೂ ಪೂಜೆಗಳು ಮಾಡಿಸ್ಕೊಂಡು ಎಲ್ಲರೂ ಬಿಡ್ತಾಯಿದ್ದಾರೆ ಇವತ್ತು. ದಾರಿಯಲ್ಲಿ ಸುಮಾರು ಜನ ಸಿಗ್ತಾರೆ ಗುರು. ನಮ್ಗೆ ಗೊತ್ತಿದ್ದಂಗೆ ನಮ್ಮ ಅಣ್ಣ ಒಬ್ಬರು ಇದ್ದಾರೆ, ಮತ್ತು ರೆಬಲ್ ಅಂತ ಅವರೊಬ್ಬರು ಇದ್ದಾರೆ. ಹಿಂಗೆ ತುಂಬ ಜನ ಇದ್ದಾರೆ, ಸಿಗ್ತಾರೆ ಒಬ್ಬೊಬ್ಬರೇ. ಹೇಳ್ಬೇಕಂದ್ರೆ ನನಗೂ ದಾರಿ ಗೊತ್ತಿಲ್ಲ, ಅಂದರೆ ಅರ್ಧ ಗೊತ್ತು ಅರ್ಧ ಗೊತ್ತಿಲ್ಲ. ಅವ್ರ ಹಿಂದ್ಗಡೆ ಹೋಗ್ತಾ ಇರೋದಷ್ಟೇ. ಬನ್ನಿ ಮುಂದೆ ನೋಡೋಣ ಏನಾಗುತ್ತೆ ಅಂತ. ಯಾರ್ಯಾರು ಸಿಗ್ತಾರೆ, ಎಲ್ಲೆಲ್ಲಿ ಸಿಗ್ತಾರೆ ಎಲ್ಲ ತೋರಿಸ್ತೀನಿ ವಿಡಿಯೋ ಆದರೆ ಈ ಸತಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಬ್ಬನೇ ಹೋಗಿದ್ದಿದ್ರೆ ಏನು ತೋರಿಸೋದು ಅಷ್ಟು ಇರ್ತಾ ಇರಲಿಲ್ಲ, ಜೊತೆಗಿರ್ತಾರೆ ತುಂಬ ಜನ. ಬನ್ನಿ, ಇವತ್ತಾದರೆ ಫುಲ್ ಖುಷಿ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಬಂದಿರೋದು ಹೆವಿ ಖುಷಿ ಈ ಸತಿ ಅಂತೂ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ಥರ ನೋಡ್ಬೋದು, ಫುಲ್ ಜಾಮ್ ಇಲ್ಲ. ಆದರೆ ಸ್ವಾಮಿಗಳೆಲ್ಲ ಒಳಗಿದ್ದಾರೆ. ನಾವು ಹೋಗ್ತಾ ಇರೋದು ಬಂದುಬಿಟ್ಟು ಇವತ್ತು ಇದರಲ್ಲೇ ಇನ್ನೋವಾ ಅಲ್ಲೇ. ಇದು ಇನ್ನೂ ಪೂಜೆ ಗೀಜೆ ಏನೂ ಮಾಡಿಲ್ಲ, ಮಾಡಬೇಕು. ಡಿಸೈರ್ ಹಿಂದ್ಗಡೆ ಇನ್ನೊಂದು ಇನ್ನೋವಾ ಇದೆ ಅಲ್ಲ, ಅದು ಗೊತ್ತಿರೋ ಅವ್ರದ್ದೇ ಬಾಗೇಪಲ್ಲಿ. ಆ ಅಣ್ಣನೂ ಗೊತ್ತು, ಡ್ರೈವರು. ಸೊ ಸ್ನೇಹಿತರೆ, ಅಲ್ಲಿಂದ ಬಾಗೇಪಲ್ಲಿ ಅಲ್ಲಿ ಬಿಟ್ಟಿರೋ ನಾನ್ ಸ್ಟಾಪು ಒಂದೇ ಸತಿ ನಂಜನಗೂಡಿಗೆ ಬಂದು ನಿಲ್ಸಿರೋದು. ಇವಾಗ ಟೈಮ್ ಬಂದು ಕರೆಕ್ಟಾಗಿ 6:30. ಬೇಗ ಬಂದರೆ ಬೇಗ ಹೋಗ್ತಿಲ್ಲ ಅಂದರೆ ಗೇಟ್ ಹಾಕಿರ್ತಾರೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ದೀನಿ ಬೇಗ ಹೋಗಲೇಬೇಕು ಅಂತ. ಯಾಕಂದರೆ ಮತ್ತೆ ನಾಳೆ ಬೆಳಗ್ಗೆ ಜರ್ನಿ ಆಗೋಲ್ಲ ಹಗಲೊತ್ತು. ಸೊ ಆದಷ್ಟು ನೋಡೋಣ. ಇವಾಗ ಅದೇ ನಂಜನಗೂಡಿಗೆ ಬಂದಿದ್ದೀನಿ. ನಾನು ಬಂದಿರೋದು ಫಸ್ಟ್ ಟೈಮು. ಇದೆಲ್ಲ ದೇವಸ್ಥಾನ ಗುರು. ಆ ರೋಡಲ್ಲಿ ಅಂತ ಗುರು ಎಷ್ಟು ಟಿ ಟಿ ಬಸ್ಸುಗಳಿದೆ ಅಂದರೆ ಸಿಕ್ಕಾಪಟ್ಟೆ ಟಿ ಟಿ ಬಸ್ಸುಗಳಿದೆ. ಲಾಸ್ಟ್ ಟ್ರಿಪ್ ಅಲ್ಲ, ಎಲ್ಲರೂ ಬಿಟ್ಬಿಟ್ಟವ್ರೆ. ಪ್ರತಿಯೊಬ್ಬರು ಎಷ್ಟು ಗಾಡಿ ಅಂದರೆ ಅಷ್ಟು ಗಾಡಿ ಗುರು. ಬೆಂಗಳೂರು ಟು ಮೈಸೂರು ಹೈವೇ ರೋಡಲ್ಲಿ ನೀನು ಎಷ್ಟು ನೋಡಿದ್ರೆ ಅಷ್ಟು ಟಿ ಟಿಗಳು ಕಾಣಿಸುತ್ತೆ. ಎಲ್ಲ ಅಯ್ಯಪ್ಪ ಸ್ವಾಮಿ ಫೋಟೋ ಕಟ್ಟಿರೋದು, ಎಲ್ಲ ಶಬರಿಮಲೆಗೆ ಹೋಗ್ತಾ ಇರೋದು. ಅದ್ರಲ್ಲಿ ಸ್ವಲ್ಪ ಈ ಕಡೆ ನಂಜನಗೂಡು ಕಡೆ ಯಾರೋ ದೇವಸ್ಥಾನ ಇದೆ. ನಮ್ಮ ಸ್ವಾಮಿಗಳು ಹೋಗಿರೋರು ಸ್ವಲ್ಪ ಬೇಗ ಬಂದರೆ ಬೇಗ ಬಿಡ್ಬೋದು. ಬೇಗ ಬಿಡ್ಬೋದಲ್ಲ. ಸದ್ಯಕ್ಕಾದರೆ ಅಲ್ಲೊಂದು ಟೀ ಅಂಗಡಿ ಇದೆ, ಅಲ್ಲಿಗೆ ಹೋಗಿ ಟೀ ಅದೇ ಕುಡ್ಕೊಂಬಂದು ಸಿಗ್ತೀನಿ. ಬನ್ನಿ ಸ್ನೇಹಿತರೆ, ನಾವಾದರೆ ಇವಾಗ ನಂಜನಗೂಡು ಬಿಟ್ಟು ಸುಲ್ತಾನ್ ಬತ್ತೇರಿ, ಕ್ಯಾಲ್ಕೇಟ್ ಘಾಟ್ ಇಲ್ಸಿ ಸೈಡ್ಗಾದರೆ ಹಾಕಿದ್ದೀನಿ. ನೋಡ್ತಾ ಇರ್ಬೋದು. ಅದು ಕಿರಾತಕ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾರಲ್ಲ, ಅವ್ರ ಗಾಡಿ ಆದರೆ ಇಲ್ಲಿದೆ. ಸುಮಾರು ಗಾಡಿಗಳಾದರೆ ಟೀಗೆ ಸೈಡ್ಗೆ ಹಾಕಿದ್ದಾರೆ. ನಾನು ಸೈಡ್ಗೆ ಹಾಕಿ ಟೀಗಾದರೆ ಕುಡಿತಾ ಇದ್ದೀನಿ. ಇವಾಗ ಇಲ್ಲಿಂದ ನೆಕ್ಸ್ಟ್ ಬಂದುಬಿಟ್ಟು ಗುರುವಾರ್ಗೆ ಹೋಗೋದು. ನೋಡಿ, ಆ ಮಿನಿ ಬಸ್ ಹಿಂದ್ಗಡೆ ಇದೆ ನಮ್ಮ ಕಾರ್. ಆದರೆ ಬನ್ನಿ, ಗುರುವಾರಲ್ಲಿ ಸಿಗ್ತೀನಿ. ಸೊ ಸ್ನೇಹಿತರೆ, ಅಲ್ಲಿ ಬಿಟ್ಟು ನಾನು ಸೀದಾ ನಂಜನಗೂಡು ಬಂದೆ ರಾತ್ರಿ 3 ಗಂಟೆಗೆ. ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಿಜ ಹೇಳ್ತೀನಿ, ನನಗೆ ರೂಟ್ ಗೊತ್ತಿಲ್ಲ. ಮ್ಯಾಪಲ್ಲಿ ನೋಡ್ಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ಬಂದಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಂದು 3 ಗಂಟೆಗೆ ಮಲ್ಕೊಂಡು ಹಂಗೂ ಹಿಂಗೆ ಹೊರ್ಲಾಡಿ ಇವಾಗಾದರೆ ಎದ್ದೆ. ಇವಾಗ ಹಲ್ವಾ ಆದರೆ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ.
ಅಲ್ಲಿ ಬಂದು ದೇವಸ್ಥಾನದಲ್ಲೇ ಮಾರ್ತಾರೆ ಅಂತೆ. ನೋಡಿ ಇವರಾದ್ರೆ ಏನು ತಿರುಗಿಸ್ತಾರ ಇವರು. ಹೋಗ್ತಾ ಇದ್ದೀನಿ. ಗುರುವಾರಲ್ಲಿ ಎಲ್ಲ ಚೆನ್ನಾಗಿದೆ. ಮೀನ್ಸ್ ಗುಡ್. ನಿಜ ಗುರು, ಎಷ್ಟು ಸುತ್ತಾಡಿದ್ದೀನಿ ಅಂದರೆ ಸುತ್ತಾಡಿದ್ದೀನಿ. ಪಾರ್ಕಿಂಗ್ ಸಿಕ್ಕಿಲ್ಲ ರಾತ್ರಿ ಆದರೆ. ಯಾವುದೋ ಫ್ರೆಶ್ ಅಪ್ ಪಾರ್ಕಿಂಗ್ ಅದಕ್ಕೆ ಹಾಕಿದ್ದೀನಿ. ಲಾಸ್ಟ್ ಟ್ರಿಪ್ ಅಲ್ಲ, ಅದಕ್ಕೆ ಕರ್ನಾಟಕ ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಬರ್ತಾಯಿದೆ. ಇನ್ನೂ ನಂಜನಗೂಡಿಂದ ಆದರೆ ಇನ್ನೂ ಜಾಸ್ತಿ ಲೈನಕ್ಕೂ ನಮ್ಮ ಕರ್ನಾಟಕ ಗಾಡಿಗಳೇ. ಇವಾಗಾದರೆ ಹೋಗಿ ಹಲ್ವಾ ಆದರೆ ತಗೋಬೇಕು. ಕೇರಳ ಈಸ್ ವೆರಿ ನೈಸ್. ಬಂದರೆ ಹಿಂಗೆ ತಿರುಗಾಡ್ಕೊಂಡಿರ್ಬೇಕು. ಚೆನ್ನಾಗಿರೋವೆಲ್ಲ ಕಾಣಿಸುತ್ತೆ. ಹೋಗ್ತಾ ಇದ್ದೀನಿ. ನೋಡಿದ್ ಶಿಸ್ತಾಗುತ್ತೆ. ದೇವಸ್ಥಾನ ಹತ್ರ ಆದರೆ ಬಂದೆ ಅಲ್ವಾ ತಗೊಂಡು ಸಿಗ್ತೀನಿ ನಿಮ್ಗಾದ್ರೆ. ಸ್ನೇಹಿತರ ಟಿಫನ್ ಮಾಡೋಕ್ಕಾದ್ರೆ ಬಂದಿದ್ದೀನಿ. ನೀರಿನ ಚಟ್ನಿ, 3 ಚಿಕ್ಕ ಇಡ್ಲಿ, 1 ವಡೆ. ಬೆಳೆ ಎಷ್ಟು ಅಂತ ಮತ್ತೆ ಹೇಳ್ತೀನಿ. ಸೊ ಸ್ನೇಹಿತರೆ, ಆವಾಗಲೇ ನೋಡಿದ್ರಲ್ಲ, ಇಡ್ಲಿ ಮತ್ತು ವಡೆ ಅದರ ಬೆಲೆ ಒಂದು 53 ರೂಪಾಯಿ. ನಿಜ ಹೇಳ್ತಾ ಇದ್ದೀನಿ, 3 ರೂಪಾಯಿಗೂ ಬೆಳೆ ಬಾಳಲ್ಲ. ಇನ್ನೂ ಇಲ್ವೋ ಹೊಟ್ಟೆಲ್ಲ ಒಂಥರ ಆಗ್ತಾಯಿದ್ದೀರ. ಒಂಚೂರು ಅಂದರೆ ಚೂರು ಇಷ್ಟು 0.5% ಚೆನ್ನಾಗಿರಲಿಲ್ಲ ಅದು. ಅದು ನನ್ನ ತಪ್ಪು, ಅದು ನಂಗೆ ಅಡ್ಜಸ್ಟ್ ಆಗ್ತಿಲ್ವ ಇಲ್ಲ ಅವ್ರು ಮಾಡಿರೋದೇ ಹಂಗೆ. ನನಗಂತೂ ಅರ್ಥ ಆಗಿಲ್ಲ. ಬಟ್ ಹೇಳ್ತಿದ್ದೀನಲ್ಲ, ಚೂರು ಅಂದರೆ ಚೂರು ಚೆನ್ನಾಗೇ ಇಲ್ಲ. ಇಲ್ಲಿ ಎಲ್ಲರೂ ಲಾಟ್ರಿ ಟಿಕೆಟ್ ಕಾಯಲ್ಲಿ ಇಟ್ಕೊಂಡು ಕರೀತಾ ಇರ್ತಾರೆ, ಬಾಪ ಹಸು ಆಗ್ತಾಯಿದೆ ಅಂತ ಹೋಗಿ ಊಟ ಮಾಡಿದ್ರೆ ಈ ಗತಿ. ಆ ಇಡ್ಲಿ ವಡೆಗೆ ನೀರು ಅದೇನು ಬಿಸಿನೀರು ಕೊಟ್ಟರು ಕಲರ್ ವಾಟರ್ ಅದೇನೋ ಕೊಡ್ತಾರಂತ ಗೊತ್ತಿಲ್ಲ. ಬಂದೆಲ್ಲ ಕಂದ ನೋಡಿ ಯಾರೋ ಹೆಂಗೆ ಬರ್ಸಿದಾರೋ ಇನ್ನೋವಾ ಮೇಲೆ. ಅಮ್ಮ, ಇನ್ನು ಇಲ್ಲಿಂದ ನೀಲಕಲ್ಲಿಗೆ 20 ಅಲ್ಲದ್ರು 220 ಕಿಲೋಮೀಟ್ರು. ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ಇವರು 3 ಸ್ವಾಮಿಗಳು ಬಂದಿದ್ದಾರೆ, ಇನ್ನು 3 ಬಂದಿಲ್ಲ. ಬಂದ ಅಂತ ಫಸ್ಟ್ ಇಲ್ಲಿಂದ ಬಿಟ್ಟು ಹೊರಟೋಗ್ಬೇಕು. ಯಾಕಂದರೆ ಅಲ್ಲಿ ನಮ್ಮ ಅಣ್ಣ ತುಂಬ ಜನ ಇದ್ದಾರೆ, ಅದಕ್ಕೆ. ಬನ್ನಿ, ಹೋಗ್ತಾ ಸಿಗ್ತೀನಿ. ಇಲ್ಲ ಅಂದರೆ ಡೈರೆಕ್ಟ್ ನೀಲಕಲ್ಲಲ್ಲಿ ಸಿಗ್ತೀನಿ. ಸೊ ಸ್ನೇಹಿತರೆ, ಗುರುವಾರ ಆದರೆ ಬಿಟ್ಟು ಬಂದಿದ್ದೀವಿ. ಹೋಟ್ಲಿಗೆ ಆದರೆ ಹಾಕಿದ್ದೀವಿ. ಇದೇ ಹೋಟ್ಲು. ಅವರಾದರೆ ತಿನ್ನಕ್ಕೆ ಹೋಗಿದ್ದಾರೆ. ನಾವು ಇಡ್ಲಿ ತಿಂದ್ವಲ್ಲ, ನೀನು ತಿನ್ಬೇಕು ಅನಿಸ್ತಾ ಇಲ್ಲ ಬಿಡು. ನೀವು ಅಷ್ಟು ಕೆಡ್ದಾಗಿತ್ತು. ನನ್ನ ಜೀವನದಲ್ಲಿ ಮರೆಯಲ್ಲ ಇಡ್ಲಿ ನಂತು. ಇವಾಗ ಇಲ್ಲಿಂದ ಡೈರೆಕ್ಟ್ ಪಂಬ ಅಲ್ಲೋಗಿ ಅವ್ರನ್ನ ಬಿಡಬೇಕು. ಬಿಟ್ಟು ಪಾರ್ಕಿಂಗ್ ಹೊಟ್ಟೋಗೋದು ಅಷ್ಟೇ. ಬಿಡಬೇಕು. ಬಿಟ್ಮೇಲೆ ಅವ್ರು ದರ್ಶನಕ್ಕೆ ಹೋಗ್ತಾರೆ. ಮತ್ತು ದರ್ಶನದಿಂದ ಬಂದಮೇಲೆ ತ್ರಿವೇಂದ್ರಮ್ ಅಂತೆ, ಅಲ್ಲಿಂದ ಪಲ್ನಿಯಿಂದ ಮತ್ತೆ ರಿಟರ್ನ್ ನಮ್ಮೂರ ಕಡೆಗೆ. ಬೆಳಗ್ಗೆ ನಿದ್ದೆ ಹೊರ್ತಾ ಇರೋದು.
ದೇವರಾಡ ಹಾಕೊಂಡು ಕುತ್ಕೊಂಡಿದ್ದಾರೆ. ಏನು ಅದು ಇದು ಅಂತ ಅದಕ್ಕೆ ಏನಿದೆ ಏನೋ ಇವ್ರಿಗೆ ಅರ್ಥ ಆಗಬೇಕು. ಹೆವಿ ನಿದ್ದೆ ಬರ್ತಾ ಇದೆ. ಇಲ್ಲಿಂದ ಇನ್ನೂ 100 ಕಿಲೋಮೀಟ್ರನ್ನ ಇರಬೇಕು. ಹೋಗಿ ಎಷ್ಟಾಗಲ್ಲ ಬಿಡಬೇಕು. ಅವ್ರನ್ನ ಫೋನಲ್ಲಿ ಚಾರ್ಜಿಂಗ್ ಇಲ್ಲ, ಇದರಲ್ಲಿ ಚಾರ್ಜರ್ ಇಲ್ಲ, ಏನೇನೋ ಇಲ್ಲ. ಸರಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಸೊ ಸ್ನೇಹಿತರೆ, ಪಂಪಾಗಾದರೆ ಬಂದು ಅವ್ರನ್ನಾದರೆ ಡ್ರಾಪ್ ಮಾಡಿದೆ. ಟೈಮ್ ಬಂದು 7 ಗಂಟೆನೋ ಎಷ್ಟು ಆಗ್ತಿದೆ. ಇಷ್ಟು ಲೇಟ್ ಯಾಕಾಯಿತು ಅಂದರೆ ಆ ಸ್ವಾಮಿಗಳಿಂದನೇ. ಒಬ್ಬ ಸ್ವಾಮಿನೇ ಕಾರಣ ಇದಕ್ಕೆಲ್ಲದಕ್ಕೂ. ಏನು ಮಾಡ್ತಾರೆ ಅಂದರೆ, ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಟಿ ಹೋಗ್ತಾ ಇದ್ದಲ್ಲ, ಅದ್ರ ಹಿಂದ್ಗಡೆ ಹೊಟ್ಟೋಗ್ತೀನಿ ಬಿಡಿ ಅಂತ. ಆ ಸ್ವಾಮಿಗಳು ಇಲ್ಲ ಅದು ಇದು ಅಂತೇಳಿ ರೂಟ್ ಮ್ಯಾಪ್ ಹಾಕಿದ್ರು. ಅದು ಯಾವುದೋ ಊರಲ್ಲಿಗೆ ಕರ್ಕೊಂಡು ಹೊಟ್ಟೋಯ್ತು. ಅಲ್ಲೆಲ್ಲ ದಾಟ್ಕೊಂಡು ಬರೋಷ್ಟೊತ್ತಿಗೆ 7 ಗಂಟೆ ಆಯಿತು. ಬಂದು ಅಲ್ಲಿ ಅವ್ರು ನಿಲ್ಲಿಸ್ಬಿಟ್ಟು, ಇಳಿಸಿದ ಮೇಲೇನೂ ಒಂದಿದು ಸ್ವಾಮಿಗಳ ಜೊತೆ ನೀಲ್ಕಲ್ಗೆ ಹೋಗಬೇಕು ಅಂತ ನಾನು, ಇಲ್ಲ ಪಂಪ ಅಲ್ಲೇ ಹಾಕೋ ಅಂತ ಸ್ವಾಮಿಗಳು. ಮತ್ತು ಲಾಸ್ಟಿಗೆ ಪೊಲೀಸರು ಬಂದು ಇಲ್ಲ ಇಲ್ಲ ಇಲ್ಲಿ ಗಾಡಿಗಳು ಯಾವ ಇರೋಕ್ಕೆ ಬಿಡೋಲ್ಲ, ನೀಲ್ಕಲ್ಗೆ ಹೊಟ್ಟೋಗ್ಬೇಕಷ್ಟೇ ಅಂತ ಹೇಳಿದ್ರು. ಅದಕ್ಕೆ ಇವಾಗಾದರೆ ಮತ್ತೆ ಬ್ಯಾಕ್ ಟು ನೀಲಕಲ್ಲು. ಗುರು ನೀಲ್ಕಲ್ಲು ಅನ್ನೋದು ಯಾಕಂದರೆ ಗೊತ್ತಿರೋರೆಲ್ಲ ಅಲ್ಲೇ ಇದ್ದಾರೆ ಗುರು. ನಮ್ಮ ಅಣ್ಣ ಇದ್ದಾರೆ, ಮತ್ತು ಇನ್ನೂ ಒಬ್ಬ ಅಣ್ಣ ಬರ್ತಾ ಇದ್ದಾರೆ, ಇನ್ನೂ ಒಬ್ಬ ಅಣ್ಣ ಅಲ್ಲೇ ಇದ್ದಾರೆ. ಮ್ಯಾಕ್ಸಿಮಮ್ ನಮ್ಮ ಬಾಗೇಪಲ್ಲಿ ಗಾಡಿಗಳೆಲ್ಲ ಅಲ್ಲೇ ಇದೆ. ಇಷ್ಟೆಲ್ಲ ಜನ ಅಲ್ಲೇ ಇದ್ದರೆ ನಾನು ಮಾತ್ರ ಇಲ್ಲಿ ಒಬ್ಬನೇ ಏನು ಮಾಡಬೇಕು? ಒಬ್ಬನೇ ಇರೋದು ಒಂದಾದರೆ ಊಟ ಇರಲ್ಲ, ನೀರು ಇರಲ್ಲ, ಇಂಥ ಬಾಧೆ ಎಲ್ಲ. ಅವು ಸ್ವಾಮಿಗಳನ್ನ ದರ್ಶನ ಕೊಟ್ಟೋಗ್ತಾರೆ, ಸಮಯ ಬರ್ತೀವಿ ಸಮಯ ಅಂತ. ನಮ್ಮಂತ ಅವ್ರ ಬಾಧೆ ಯಾರಿಗೆ ಹೇಳೋದು? ಏನು ಜೊತೆಯಲ್ಲಿ ಯಾರಾದರೂ ಇದ್ದರೆ ಅಪ್ಪಪ್ಪ, ಜೊತೆಯಲ್ಲಾದರೂ ಯಾರಾದರೂ ಇದ್ದರೆ ಬೇಜಾರು ಅನ್ನೋದಿರಲ್ಲ. ಹಿಂಗಿರುತ್ತೆ. ಇವಾಗ ಸ್ವಾಮಿಗಳಿಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಬಸ್ಸಿಗೆ ಬಂದುಬಿಡಿ ಪಾರ್ಕಿಂಗ್ಗೆ ಅಂದ್ರೂ ಆಗಲ್ಲ ಸುಮ್ಮನೆ ಅಂತಿದ್ದಾರೆ. ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಇದ್ದಾರೆ. ಏನು ಮಾಡ್ತಾರೋ ಏನು? ನಾನಂತೂ ಹೋಗೋ ಡೌಟೇ ಕೂಡ. ಯಾಕಂದರೆ ಬೆಳಗ್ಗೆ ಗುರುವಾರಿಂದ ಬಿಟ್ಟಿರೋನು 7 ಗಂಟೆ ಇಷ್ಟೊತ್ತರೆಗೂ ಗಾಡಿ ಓಡಿಸ್ತಾನೆ ಇದ್ದೀನಿ. ಮತ್ತು ಹೆಂಗೆ ಹೇಳಿ ಹೋಗೋದು? ಅರ್ಥ ಮಾಡ್ಕೋಬೇಕು ಸ್ವಾಮಿಗಳೂ. ಇಲ್ಲಿಂದ ಅಲ್ಲ ಗುರು, ಅವ್ರು ಗಾಡಿ ಓಡಿಸಿಲ್ಲ ಏನಿಲ್ಲ, ಬರೀ ಕುತ್ಕೊಂಡಿರೋದು. ಹೋಗಿ ದರ್ಶನ ಮಾಡ್ಕೊ ಬರೋಷ್ಟೊತ್ತಿಗೆ ಆಗುತ್ತೆ, ಒಂದು ಮಧ್ಯರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ಆಗುತ್ತೆ. ದರ್ಶನ ಮಾಡ್ಕೊಂಡು ಬರ್ಬೋದಲ್ಲ ಸೀದಾ. ಅದಕ್ಕೂ ಇಲ್ಲ ಸಮಯ ನಂಬ್ಕೊಳ್ಳೋದು ಆಗಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗುತ್ತೆ? ನಾನಾದರೆ ಹೇಳಿದ್ದೀನಿ ಸಮಯ ಬಿಟ್ಟರೆ ಬರ್ತೀನಿ, ಇಲ್ಲ ಅಂದರೆ ಬಸ್ಸಿಗೆ ಬಂದುಬಿಡಿ ಅಂತ. ಸ್ವಾಮಿಗಳು ಮುಖ ಸೊಪ್ಪಿಗೆ ಮಾಡ್ಕೊಂಡು ಹೊಟ್ಟೋದ್ರು. ಸೊ ಸ್ನೇಹಿತರೆ, ಮಿಕ್ಕಿರೋ ವೀಡಿಯೋನ ಅದು ನೀಲ್ಕಲ್ಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಹಾಗೆ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ.